ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಉಪ್ಪಿನ ಜಾಡಿಯಲ್ಲಿ ಈ 3 ವಸ್ತುವನ್ನು ಬಚ್ಚಿಡಿ. ಈ 3 ವಸ್ತುವನ್ನು ಉಪ್ಪಿನ ಜಾಡಿಯಲ್ಲಿ ಬಚ್ಚಿಡೋದರಿಂದ ಯಾವುದಾದರೂ ಒಂದು ಮೂಲದಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ಹೇಗೋ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ಮನೆಯಲ್ಲಿ ಹಣಕಾಸಿನ ಕಷ್ಟಗಳು ಏನಾದರೂ ಇದೆ, ಎಷ್ಟು ದುಡಿದರೂ ಬಿಡುಗಾಸು ಕೈಯಲ್ಲಿ ನಿಲ್ತಾ ಇಲ್ಲ, ಮನೆಯಲ್ಲಿ ಹೆಸರಿಗೆ ಮಾತ್ರ ಬೀರು ಇದೆ ಅಷ್ಟೇ, ಅದರಲ್ಲಿ 1 ರೂಪಾಯಿ ಹಣ ತೆಗೆದು ಇಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಒಂದು ಉಪ್ಪಿನ ಜಾಡಿಯಲ್ಲಿ 3 ವಸ್ತುವನ್ನು ಇಟ್ಟು ನೋಡಿ. ಆನಂತರ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬರೋದೇ ಇಲ್ಲ. ವ್ಯಾಪಾರ ವಹಿವಾಟು ಏನಾದರೂ ಮಾಡ್ತಾ ಇದ್ದೀರಾ, ವ್ಯಾಪಾರದಲ್ಲಿ ಏನಾದರೂ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀರಾ, ಅದರಲ್ಲಿ ಇದುವರೆಗೂ ಲಾಸ್ ಆಗ್ತಾ ಇದೆ, ಇನ್ನು ಮುಂದೆ ಏನಾದರೂ ನನ್ನ ಒಂದು ಆರ್ಥಿಕ ಸಮಸ್ಯೆ ದೂರವಾಗುತ್ತಾ, ವ್ಯಾಪಾರ ಅಭಿವೃದ್ಧಿ ಆಗುತ್ತಾ ಅಂತ ಯೋಚಿಸ್ತಾ ಇದ್ದರೆ ಖಂಡಿತ ಆಗುತ್ತೆ. ಉಪ್ಪಿನ ಜಾಡಿಗೆ ಈ 3 ವಸ್ತುವನ್ನು ಇಟ್ಟು ನೋಡಿ. ಆನಂತರ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಬರೋದಂತೂ ಗ್ಯಾರಂಟಿ. ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಾ. ಸಾಲ ಬಾಧೆಗಳಿತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಹಣಕಾಸಿನ ಕಷ್ಟಗಳು ಏನೇ ಇರಬಹುದು, ನಿಮಗೆ ಖಂಡಿತ ನಿವಾರಣೆ ಆಗುತ್ತೆ. ಉಪ್ಪು ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ. ಸಮುದ್ರದಿಂದ ಜನನವಾದಂತಹ ಈ ಉಪ್ಪು ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿಯ ಸಹೋದರಿ ಅಂತ ಹೇಳ್ತಾರೆ. ಉಪ್ಪನ್ನು ಬರೀ ಆಹಾರ ಪದಾರ್ಥಗಳಿಗಷ್ಟೇ ಅಲ್ಲ, ಈ ರೀತಿ ತಂತ್ರ ಮಾಡೋದಕ್ಕೆ, ದೃಷ್ಟಿ ನಿವಾರಣೆ ಮಾಡೋದಕ್ಕೆ, ಧನಾಭಿವೃದ್ಧಿಗೋಸ್ಕರ ಕೂಡ ನಾವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಇದೊಂದು ಅದ್ಭುತ ಪರಿಹಾರ. ಈ ಪರಿಹಾರವನ್ನು ನೀವು ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ. ಅಂತಹ ಮಟ್ಟಕ್ಕೆ ನಿಮಗೆ ಮನೆಯಲ್ಲಿ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತೆ. ವಿಪರೀತವಾದಂತಹ ಹಣಕಾಸು ನಿಮ್ಮದಾಗುತ್ತೆ. ಉಪ್ಪಿನ ಜಾಡಿ ಅನ್ನೋದು, ಉಪ್ಪು ಅನ್ನೋದು ಪರಮ ಪವಿತ್ರವಾದಂತಹದ್ದು. ಈಗಿನ ಕಾಲದಲ್ಲಿ ನಾವು ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೋ ಹೇಗೋ ಉಪ್ಪನ್ನು ಇಟ್ಕೋತೀವಿ. ಆದರೆ ಹಳೆ ಕಾಲದಲ್ಲೆಲ್ಲ ಜಾಡಿಯಲ್ಲಿ ಉಪ್ಪನ್ನು ಇಟ್ಟಿರೋರು. ಜಾಡಿಯಲ್ಲಿ ಉಪ್ಪು ಇಡೋದ್ರಿಂದ ಧನಾಕರ್ಷಣೆ ಆಗುತ್ತೆ ಅಂತ. ಯಾಕಂದರೆ ಅಷ್ಟೊಂದು ಶಕ್ತಿ ಇರುವಂತಹದ್ದು ಈ ಉಪ್ಪು. ಈಗ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡ್ತೀವಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಇಡೋದು ಅಷ್ಟೊಂದು ಒಳ್ಳೆಯದಲ್ಲ. ಗಾಜಿನ ಬಾಟಲಲ್ಲಿ ಇಡಬಹುದು, ಹಾಗೆಯೇ ಜಾಡಿಗಳಲ್ಲಿ ಉಪ್ಪನ್ನು ಇಡಬಹುದು. ಸ್ಟೀಲಲ್ಲಿ ಮತ್ತು ಈ ಒಂದು ಪ್ಲಾಸ್ಟಿಕ್ಕಲ್ಲಿ ಉಪ್ಪನ್ನು ನೀವು ಇಡಬೇಡಿ ಸ್ನೇಹಿತರೆ. ಹಾಗೆಯೇ ಯಾವಾಗಲೂ ಅಷ್ಟೇ ಉಪ್ಪನ್ನು ಅಡುಗೆ ಮನೆಯಲ್ಲಿ ಸ್ಟವ್ನ ಪಕ್ಕದಲ್ಲೇ ಇಟ್ಟಿರಬೇಕು. ಅಂದರೆ ಸ್ಟವ್ಗೆ ಹತ್ತಿರವಾಗಿ ಉಪ್ಪನ್ನು ಇಡಬೇಕು, ಅಗ್ನಿಗೆ ಹತ್ತಿರವಾಗಿ ಉಪ್ಪನ್ನು ಇರಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆಯೇ ಈ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂತಹದ್ದು. ಕಲ್ಲುಪ್ಪನ್ನು ಮನೆಯಲ್ಲಿ ಯಾವಾಗಲೂ ಖಾಲಿ ಆಗಬಾರ್ದು. ಯಾವಾಗಲೂ ಕಲ್ಲುಪ್ಪು ಮನೆಯಲ್ಲಿ ಇರಬೇಕು. ನೀವು ಉಪ್ಪಿನ ಜಾಡಿಯಲ್ಲಿ ಇಡ್ತಾ ಇದ್ದೀರಾ ಕಲ್ಲುಪ್ಪನ್ನು ಅಂದರೆ ಖಂಡಿತ ಒಳಿತನ್ನು ಕಾಣ್ತೀರಾ ಅಂತ ಅರ್ಥ. ಉಪ್ಪನ್ನು ಖಾಲಿ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಇದೆ ಅನ್ನುವಾಗಲೇ ಮತ್ತೆ ನೀವು ತಂದಿಟ್ಕೊಳ್ಳಿ. ಹಾಗೆಯೇ ಉಪ್ಪನ್ನು ತರೋದಕ್ಕೂ ಸೂಕ್ತವಾದಂತಹ ಸಮಯ ಅಂತ ಇದೆ. ಶುಕ್ರವಾರದ ದಿನ ಬೆಳಗ್ಗೆ 6ರಿಂದ 7 ಗಂಟೆ ಏನಿದೆ ನೋಡಿ, ಇದು ಶುಕ್ರ ದೆಸೆ ಇರುವಂತಹ ಸಮಯ. ಆ ಸಮಯದಲ್ಲಿ ನೀವು ಕಲ್ಲುಪ್ಪನ್ನು ಕೊಂಡುಕೊಂಡು ತಂದು ಅದನ್ನು ನೀವು ಪೂಜಾ ಮಂದಿರದಲ್ಲಿ ಇಟ್ಟು ನಮಸ್ಕರಿಸಿಕೊಂಡು ಆನಂತರವಾಗಿ ನಿಮ್ಮ ಜಾಡಿಯಲ್ಲಿ ಹಾಕ್ಕೊಳ್ಳಿ. ವಿಪರೀತವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ಏನೇ ಮಾಡಿದರೂ ಕೂಡ ನಾವು ಜೀವನದಲ್ಲಿ ಉದ್ಧಾರ ಆಗ್ತಾ ಇಲ್ಲ, ಎಷ್ಟು ದುಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ, ಏನಾದರೂ ಸಮಸ್ಯೆಗಳು ಬಂದು ಹಣ ಖರ್ಚಾಗ್ತಾ ಇದೆ ಅನ್ನುವಂತಹವರಿಗೆ ಇದು ಸೂಕ್ತವಾದಂತಹ ಒಂದು ಪರಿಹಾರ. ಉಪ್ಪಿನ ಜಾಡಿಗೆ ಶುಕ್ರವಾರದ ದಿನ 6ರಿಂದ 7 ಗಂಟೆ ಒಳಗೆ ಉಪ್ಪನ್ನು ತೆಗೆದು ಹಾಕೊಳ್ಳಿ. ಇಲ್ಲ ಅದೇ ಶುಕ್ರವಾರದ ದಿನ 1ರಿಂದ 2 ಗಂಟೆ ಸಮಯದಲ್ಲೂ ಕೂಡ ಶುಕ್ರ ದೆಸೆ ಇರುತ್ತೆ. ಹಾಗೆ ಮತ್ತೆ ರಾತ್ರಿ 8ರಿಂದ 9 ಗಂಟೆ ಸಮಯದಲ್ಲೂ ಕೂಡ ಶುಕ್ರ ದೆಸೆ ಇರುತ್ತೆ. 8ರಿಂದ 9 ಗಂಟೆಯಲ್ಲಿ ನೀವು ಉಪ್ಪನ್ನು ತರೋದು ಅಷ್ಟೊಂದು ಸೂಕ್ತ ಅಲ್ಲ. ಬೆಳಗ್ಗೆನೇ ನೀವು ದುಡಿದಂತಹ ಹಣದಲ್ಲಿ ಬೆಳಗ್ಗೆ ಫಸ್ಟ್ ಹಾಲನ್ನು ತರೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಶುಕ್ರವಾರದ ದಿನ ಕಲ್ಲುಪ್ಪಿಗೆ ನೀವು ದುಡಿದಂತಹ ಹಣವನ್ನು ಸ್ಪೆಂಡ್ ಮಾಡಬೇಕು. ಕಲ್ಲುಪ್ಪನ್ನು ಖರೀದಿ ಮಾಡಿಕೊಂಡು ಬರಬೇಕು. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಕಲ್ಲುಪ್ಪಿಗೆ ಅಂತಹ ಒಂದು ಶಕ್ತಿ ಇದೆ. ಆ ಕಲ್ಲುಪ್ಪಿನ ಸಮೇತವಾಗಿ ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅಂತಾನೆ ಹೇಳಲಾಗುತ್ತೆ. ಕಲ್ಲುಪ್ಪಿನಿಂದ ಸಾಕಷ್ಟು ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಯಾಕಂದರೆ ಈ ಕಲ್ಲುಪ್ಪು ಅನ್ನೋದು ಅದ್ಭುತವಾದಂತಹ ಒಂದು ಪದಾರ್ಥವಾಗಿದೆ.
ಹಣವನ್ನು ಗ್ರಹಿಸುವಂತಹ ಆಕರ್ಷಣೆ ಮಾಡುವಂತಹ ಒಂದು ಪದಾರ್ಥ ಕಲ್ಲುಪ್ಪು. ಕಲ್ಲುಪ್ಪಿನಲ್ಲಿ ಉಪ್ಪಿನ ಸಮೇತ ಲಕ್ಷ್ಮೀದೇವಿ ಬರೋದ್ರಿಂದ ಆ ತಾಯಿಯನ್ನು ಶಾಶ್ವತವಾಗಿ ನೀವು ಮನೆಯಲ್ಲಿ ಇರಿಸಿಕೊಳ್ಳಬೇಕು ಅಂದರೆ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಳ್ಳಲೇಬೇಕು. ಈ ಥರ ನೀವು ಮಾಡೋದ್ರಿಂದ ವಿಪರೀತ ದುಡ್ಡು ಬರುತ್ತೆ, ಶ್ರೀಮಂತಿಕೆ ಬರುತ್ತೆ. ಹಣ ಅನ್ನೋದು ಯಾವಾಗಲೂ ನಿಮ್ಮ ಕೈಯಲ್ಲಿ, ನಿಮ್ಮ ಪರ್ಸ್ನಲ್ಲಿ, ನಿಮ್ಮ ಮನೆಯಲ್ಲಿ ನಿಲ್ಲುತ್ತೆ. ನೀವು ಈ ಪ್ರಯೋಗ ಮಾಡಿಕೊಂಡ ನಂತರ ನೀವೇ ಅದನ್ನು ಗಮನಿಸ್ತಾ ಹೋಗ್ತೀರಾ. ಯಾವುದಾದ್ರೂ ಮೂಲದಿಂದ ನಿಮಗೆ ಹಣ ಬರ್ತಾ ಹೋಗುತ್ತೆ. ಗಂಡನ ಸಂಪಾದನೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮ್ಮ ಬಿಸ್ನೆಸ್ ಏನಾದರೂ ಇತ್ತು ಅಂದರೆ ಅದು ಕೂಡ ತುಂಬ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ಒಟ್ಟಾರೆ ತುಂಬ ಒಂದು ಒಳ್ಳೆಯ ಪರಿಹಾರ ಅಂತಲೇ ಹೇಳಬಹುದು. ಈ ಒಂದು ಪರಿಹಾರ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹದ್ದು. ಖಂಡಿತ ಇದರಿಂದ ಉಳಿತಾಯವನ್ನು ನೀವು ಕಾಣ್ತೀರಾ. ಸ್ನೇಹಿತರೆ, ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ. ಒಂದು ಉಪ್ಪಿನ ಜಾಡಿಯನ್ನು ತೆಗೆದುಕೊಂಡು ಅದರಲ್ಲಿ ಉಪ್ಪನ್ನು ಹಾಕಿ ಇಡಿ. ಉಪ್ಪನ್ನು ಹಾಕಿ ಇಟ್ಟಿರ್ತೀರ ಅಲ್ವಾ, ಅದಕ್ಕೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಹೊಸದಾದಂತಹ ಬಟ್ಟೆಯನ್ನು ತೆಗೆದುಕೊಳ್ಳಿ. ಉಪಯೋಗಿಸಿರೋ ಬಟ್ಟೆಯನ್ನು ತೆಗೆದುಕೊಳ್ಳಬೇಡಿ. ಒಂದು ಬ್ಲೌಸ್ ಪೀಸ್ ಆದರೂ ಸರಿ, ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ನಂತರ ಆ ಬಟ್ಟೆಯನ್ನೆಲ್ಲ ಚೆನ್ನಾಗಿ ಶುಭ್ರ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳಿ. ಆ ಬಟ್ಟೆಯಲ್ಲಿ ಯಾವುದೇ ರೀತಿಯ ವಾಸನೆಗಳು ಅಥವಾ ಏನಾದರೂ ಡಸ್ಟ್ ಇತ್ತು, ಕೊಳೆ ಇತ್ತು ಅಂದರೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ. ಅದರಲ್ಲಿ ಯಾವುದೇ ರೀತಿಯ ಕೊಳೆ, ಡಸ್ಟ್ ಇರಬಾರದು. ನಿಮ್ಮ ಹತ್ರ ಹಳದಿ ಬಟ್ಟೆ ಇಲ್ಲ ಅಂದರೂ ತೊಂದರೆ ಇಲ್ಲ. ಬಿಳಿ ಬಣ್ಣದ ಬಟ್ಟೆ ಇತ್ತು ಅಂದರೆ ಅದನ್ನೇ ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಅದ್ದು ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಯಾಕಂದರೆ ನೀರಿನ ಅಂಶ ಇರಬಾರದು. ಉಪ್ಪಲ್ಲಿ ಈ ಬಟ್ಟೆಯನ್ನು ಇಡೋದ್ರಿಂದ ನಾವು ಅದು ಚೆನ್ನಾಗಿ ಒಣಗಿರಬೇಕು. ಆ ನಂತರ 2 ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಳ್ಳಿ. ಅರಿಶಿಣದ ಕೊಂಬು ಲಕ್ಷ್ಮೀ ಸ್ವರೂಪವಾದಂತಹದ್ದು. ಲಕ್ಷ್ಮಿಯನ್ನು ಅನುಗ್ರಹಿಸಿಕೊಳ್ಳೋದಕ್ಕೆ ಹಾಗೂ ಹಣವನ್ನು ವೃದ್ಧಿಸುವುದಕ್ಕೆ ಇದು ತುಂಬಾ ಒಳ್ಳೆಯ ಪರಿಹಾರ, ಮಂಗಳಕರವಾದಂತಹ ಒಂದು ಪದಾರ್ಥ ಅಂತಲೇ ಹೇಳಬಹುದು. ಹಾಗಾಗಿ ಅರಿಶಿಣದ ಕೊಂಬು 2 ತೆಗೆದುಕೊಳ್ಳಿ. ಅರಿಶಿಣದ ಕೊಂಬು ಲಕ್ಷ್ಮಿ ಮತ್ತು ನಾರಾಯಣರ ಸ್ವರೂಪ ಎಂದು ಭಾವಿಸಿಕೊಂಡು ನೀವು ಅದನ್ನು ಅಂಗಡಿಯಿಂದ ತೆಗೆದುಕೊಂಡು ಬರಬೇಕು. ಮನೆಯಲ್ಲೇ ಇಟ್ಟಿರುವಂತಹ ಅರಿಶಿಣದ ಕೊಂಬನ್ನು ನೀವು ಉಪಯೋಗಿಸಬಾರದು. ಇದಕ್ಕೆ ಹೊಸದಾಗಿ ತಂದಂತಹ ಅರಿಶಿಣದ ಕೊಂಬನ್ನೇ ಉಪಯೋಗಿಸಬೇಕು. ಆನಂತರವಾಗಿ ಇದಕ್ಕೆ ಬೇಕಾಗಿರುವಂತಹದ್ದು 9 ಬಟ್ಟಲು ಅಡಿಕೆ. ಸ್ನೇಹಿತರೆ, ನವಗ್ರಹಗಳ ಸ್ವರೂಪವಾಗಿ ಇದನ್ನು ಭಾವಿಸಿ ಎಲ್ಲ ಗ್ರಹಗಳು ಕೂಡ ನಿಮಗೆ ಒಳ್ಳೆಯದನ್ನು ಮಾಡಬೇಕು, ಎಲ್ಲ ಗ್ರಹಗಳ ಅನುಗ್ರಹ ನಿಮಗೆ ಸಿಗಬೇಕು ಅಂತ ಹೇಳಿ 9 ನವಗ್ರಹಗಳ ಸ್ವರೂಪವಾಗಿ 9 ಬಟ್ಟಲು ಅಡಿಕೆ ಅಥವಾ ಗುಂಡು ಅಡಿಕೆ ನಿಮಗೆ ಯಾವುದು ಸಿಗುತ್ತೆ ಅದನ್ನು ತೆಗೆದುಕೊಳ್ಳಿ. 9 ಅಡಿಕೆಯನ್ನು ತೆಗೆದುಕೊಂಡು ಆನಂತರ ಇದರಲ್ಲಿ ನೀವು ಈ ಒಂದು ಬಟ್ಟೆ ಒಳಗಡೆ ಚಿನ್ನ ಅಥವಾ ಬೆಳ್ಳಿಯ ಯಾವುದಾದರೂ ಒಂದು ತುಂಡು, ಚಿನ್ನದ ಉಂಗುರ ಇರಬಹುದು ಅಥವಾ ಬೆಳ್ಳಿಯ ಉಂಗುರ ಇರಬಹುದು, ಅದು ಯಾವುದು ನಿಮ್ಮ ಹತ್ರ ಇದೆ ಅದನ್ನು ಹಾಕಬೇಕು. ಅವೆರಡೂ ನಿಮ್ಮ ಹತ್ರ ಇಲ್ಲ ಅಂತಂದರೆ ಒಂದು 5 ರೂಪಾಯಿದು ಕಾಯಿನನ್ನು ನೀವು ಚಿನ್ನ ಬೆಳ್ಳಿ ಸ್ವರೂಪವಾಗಿ ಹಾಕ್ಕೊಳ್ಳಿ. ನನಗೆ ಹಣ ವೃದ್ಧಿಯಾಗಬೇಕು, ಚಿನ್ನ ವೃದ್ಧಿಯಾಗಬೇಕು, ಬೆಳ್ಳಿ ವೃದ್ಧಿ ಆಗಬೇಕು, ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇರಬೇಕು ಅಂತ ಹೇಳಿ ಲಕ್ಷ್ಮಿಯ ಸ್ವರೂಪವಾಗಿ 5 ರೂಪಾಯಿ ಕಾಯಿನ್ ಆಗಲಿ, ಚಿನ್ನ ಅಥವಾ ಬೆಳ್ಳಿ ಆಗಲಿ ಒಂದು ಉಂಗುರವನ್ನು ನೀವು ಇದರ ಒಳಗಡೆ ಹಾಕಬೇಕಾಗುತ್ತೆ. ಇವುಗಳನ್ನು ಹಾಕಿ ಒಂದು ಮೂಟೆಯನ್ನಾಗಿ ಕಟ್ಟಿಕೊಳ್ಳಿ. ಮೂಟೆಯನ್ನಾಗಿ ಕಟ್ಟಿ ಉಪ್ಪಿನ ತಳಭಾಗದಲ್ಲಿ ಇದನ್ನು ಇಟ್ಟು ಬಿಡಿ. ಉಪ್ಪಿನ ತಳಭಾಗದಲ್ಲಿ ಇಟ್ಟು ಪ್ರತಿನಿತ್ಯ ನೀವು ಹೇಗೆ ಉಪ್ಪನ್ನು ಯೂಸ್ ಮಾಡಿಕೊಂಡು ಬರ್ತಾ ಇರ್ತೀರಾ ಅದೇ ಥರ ಯೂಸ್ ಮಾಡಿಕೊಂಡು ಬನ್ನಿ. ಸರಿಯಾಗಿ 48 ದಿನಗಳ ಕಾಲ ಅಲ್ಲೇ ಬಿಟ್ಟು ಬಿಡಿ. 48 ದಿನಗಳು ಆದ ನಂತರ ಈ ಉಪ್ಪಿನ ಜಾಡಿಯಿಂದ ಈ ಗಂಟನ್ನು ತೆಗೆದುಕೊಳ್ಳಿ. ಆನಂತರ ಈ ಗಂಟನ್ನು ಬಿಚ್ಚಿ ಅದರಲ್ಲಿರೋ ಬಟ್ಟಲು ಅಡಿಕೆ ಮತ್ತು ಅರಿಶಿಣದ ಕೊನೆ ಮತ್ತು ಚಿನ್ನ ಏನಿರುತ್ತೋ ಅದನ್ನೆಲ್ಲ ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಟುಕೊಳ್ಳಿ. ನಂತರ ನೀವು ಪ್ರತಿನಿತ್ಯ ದುಡಿದಂತಹ ಹಣ ಅಥವಾ ತಿಂಗಳಿಗೆ ಒಂದು ಸಲ ದುಡಿದಂತಹ ಹಣವನ್ನು ಇದೇ ಜಾಗದಲ್ಲಿ ಇಡುತ್ತಾ ಬನ್ನಿ. ಇದರಿಂದ ಖಂಡಿತ ನೀವು ಶ್ರೀಮಂತರಾಗ್ತಾ ಹೋಗ್ತೀರಾ. ಬಡತನ ಇರೋದಿಲ್ಲ, ಹಣದ ಕೊರತೆ ಇರೋದಿಲ್ಲ, ಕಷ್ಟಗಳು ಅನ್ನೋದು ಬರೋದಿಲ್ಲ. ಮುಂಬರುವಂತಹ ದಿನಗಳೆಲ್ಲವೂ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾವುದಾದರೂ ಮೂಲದಿಂದ ನಿಮಗೆ ಹಣ ಬರ್ತಾನೆ ಇರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.